ಕೂಡ ಕೇಂದ್ರದಲ್ಲಿ ಸಚಿವರಾಗ್ತಾರೆ ಅಂತ. ಈ ಬಾರಿ ಪ್ರಧಾನಮಂತ್ರಿಗಳು ಹಳೆ ಬೇರು ಹೊಸ ಚಿಗುರು ಇದನ್ನ ಫ್ಯೂಷನ್ ಮಾಡಿ ಬ್ಲೆಂಡ್ ಮಾಡಿ ಅವರ ನರೇಂದ್ರ ಮೋದಿ 3.0 ಒಂದು ಹೊಸ ಆಯಾಮವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಬಹುತೇಕವಾಗಿ ಅವರು ನಾವೆಲ್ಲ ಇಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಬೇರೆಯವರಿಗೆಲ್ಲ ಸ್ವಲ್ಪ ಅವಕಾಶ ಕೊಡೋಣ. ಪ್ಲಸ್ ಇನ್ನೊಂದು ಕೊಲ್ಯೂಷನ್ ಕಂಪಲ್ಷನ್ ಕೂಡ ಇತ್ತು. ಕೊಲ್ಯೂಷನ್ ಕಂಪಲ್ಷನ್ ಕೂಡ ಇದ್ದುದರಿಂದ ನಾವೆಲ್ಲ ಹಿರಿಯರು ಸಹಕಾರ ಮಾಡಬೇಕು ಅವರ ಕ್ಯಾಬಿನೆಟ್ ಫಾರ್ಮೇಷನ್ ನಲ್ಲಿ ಅಂತ ಅವರು ನಮ್ಮನ್ನ ನಿರೀಕ್ಷೆ ಮಾಡಿದ್ರು. ಅದೇ ತಕ್ಕ ಹಾಗೆ ನಾವು ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಗುರಿ ಇದ್ದಿದ್ದು, ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ದು, ಚುನಾವಣೆಯಲ್ಲಿ ನಾವು ಕೆಲಸ ಮಾಡಿದ್ದು, ಮತ್ತೊಮ್ಮೆ ನರೇಂದ್ರ ಮೋದಿಯವರು 3ನೇ ಬಾರಿ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಬೇಕು ಮತ್ತು ಈ ರಾಷ್ಟ್ರವನ್ನ ಭವ್ಯ ಭವಿಷ್ಯದೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢ ಭಾರತವನ್ನ, ನವ ಭಾರತವನ್ನ ಕಟ್ಟಬೇಕನ್ನುವಂಥದ್ದು ಏನು ಮುಖ್ಯ ಗುರಿ ಇತ್ತು ಅದು ಸಾಧನೆ ಆಗಿದೆ. ಆ ದೊಡ್ಡ ಗುರಿಯಲ್ಲಿ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ನಮ್ಮ ಆಕಾಂಕ್ಷೆಗಳು ಏನೇ ಇದ್ರೂ ಕೂಡ ಅದರಲ್ಲಿ ನಾವು ಸಮ್ಮಿಲನ ಮಾಡ್ಕೊಳ್ಬೇಕು. ಈಗಾಗಲೇ ಸಚಿವರ ಪಟ್ಟಿ 5ಕ್ಕೆ ಏರಿದೆ. ಸೋಮಣ್ಣ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ರೀತಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಿದೆ. ಏನು ಆಶ್ಚರ್ಯ ಏನಿಲ್ಲ. ಸೋಮಣ್ಣವರು ಕೂಡ ಹಿರಿಯ ರಾಜಕಾರಣಿಗಳು. ಅವರು ಕಳೆದ ಬಾರಿ ವಿಧಾನಸಭೆಯಲ್ಲಿ 2 ಸ್ಥಾನಕ್ಕೆ ನಿಂತು ಅವರು ಅಚಾನಕ್ಕಾಗಿ ಒಂದು ಸೋಲನ್ನು ಅನುಭವಿಸಿದ್ರು. ಈಸ್ ಅ ಫೈಟರ್. ಸೋಮಣ್ಣ ಈಸ್ ಅ ಫೈಟರ್. ಅವರು ಮತ್ತೆ ಲೋಕಸಭೆಗೆ ನಿಂತು ಅತ್ಯಂತ ಒಂದು ದೊಡ್ಡ ಸಂಘಟನೆಯನ್ನು ಮಾಡಿ, ಹೋರಾಟವನ್ನು ಮಾಡಿ ದೊಡ್ಡ ಅಂತರದಲ್ಲಿ ಅವರು ಗೆದ್ದಿದ್ದಾರೆ. ಅವರ ಅನುಭವ ರಾಜ್ಯಕ್ಕಾಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಮಾಡಿದ್ದಾರೆ. ನಾವು ಈಗಾಗಲೇ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿದ್ದೀವಿ. ಏನಿಲ್ಲ, ಅಚ್ಚರಿಯ ಜೊತೆಗೆ ರಾಜಕೀಯ ಸಂದೇಶವನ್ನು ಕೊಡುವಂತ ಪ್ರಯತ್ನ ಆಗಿರಬಹುದು. ಯಾಕಂದ್ರೆ ವಿಧಾನಸಭೆ ಚುನಾವಣೆ ಆದ್ಮೇಲೆ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸಿದಿರಿ. ಅಡ್ಜಸ್ಟ್ಮೆಂಟ್ ಆಯಿತು, ಪಾರ್ಟಿಯವರು ಸೋಲಿಸಿದ್ರು ಅಂತ ಹೇಳಿಕೆ ಕೊಟ್ಟರು. ಮೊನ್ನೆ ಲೋಕಸಭೆ ಚುನಾವಣೆ ಆದ್ಮೇಲೆ ಮತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ರು, ಜೆಡಿಎಸ್ ನನ್ನ ಗೆಲ್ಲಿಸಿದ್ರು ಅಂತ. ಅಂದ್ರೆ ಮಾಧುಸ್ವಾಮಿ ಅವರು ಸಹಕಾರ ಮಾಡಿಲ್ಲ, ಅಥವಾ ನೇರವಾಗಿ ಹೇಳ್ಬಹುದು ಯಡಿಯೂರಪ್ಪ ಅವರು ಸಹಕಾರ ಮಾಡಿಲ್ಲ ಎಲ್ಲ ನೋಡಿ. ಚುನಾವಣೆಯ ನಡೆಯುವಾಗ, ಚುನಾವಣೆ ನಂತರ ಅಲ್ಲಿಯ ಸ್ಥಾನಿಕವಾಗಿರುವಂತ ಒಂದು ಡೆವಲಪ್ಮೆಂಟ್ಸ್ ಮೇಲೆ ವ್ಯಾಖ್ಯಾನ ಮಾಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಒಬ್ಬ ಸಮರ್ಥವಾಗಿ ನಿಭಾಯಿಸಬಹುದು ಅನ್ನುವಂಥದ್ದು ಹಿಂದಿನೂ ಕೂಡ ಅವರು ಪ್ರೂವ್ ಮಾಡಿದ್ದಾರೆ. ನನ್ನ ಸಚಿವ ಸಂಪುಟದ ಸದಸ್ಯರಾಗಿದ್ದರು, ಅದಕ್ಕಿಂತ ಮುಂಚೆ ಯಡಿಯೂರಪ್ಪ ಅವರ ಸಚಿವ ಸಂಪುಟದ ಸದಸ್ಯರಾಗಿದ್ದರು, ಇಂಡಿಪೆಂಡೆಂಟ್ ಬೆಂಗಳೂರಲ್ಲಿ ಆರ್ಸ್ ಬಂದವರು, 5 ಸತಿ ಬೆಂಗಳೂರಲ್ಲಿ ಆರ್ಸ್ ಬಂದವರು. ಹೀಗಾಗಿ ಅದರೆಲ್ಲ ಹಿರಿತನ ಎಲ್ಲ ಅದು ಕೌಂಟ್ ಆಗುತ್ತೆ. ನೋಡಿ, ನಮ್ಮ ಪಕ್ಷ ಯಾವಾಗಲೂ ಕೂಡ ಸಮಗ್ರ ದೇಶ, ಸಮಗ್ರ ರಾಜ್ಯದಲ್ಲಿ ನಂಬಿಕೆ ಇಟ್ಟಿರೋದು. ಯಾವಾಗಲೂ ಕೂಡ ಉತ್ತರ ಕರ್ನಾಟಕದ ವಿಷಯ ಬಂದಾಗ ನಮ್ಮ ಪಕ್ಷ, ನಮ್ಮ ವರಿಷ್ಠರು, ಪ್ರಧಾನಮಂತ್ರಿಗಳು ಯಾವಾಗಲೂ ಕೂಡ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಈ ಬಾರಿ ಪ್ರಹ್ಲಾದ್ ಜೋಶಿ ಅವರು ಉತ್ತರ ಕನ್ನಡದವರೇ ಅಲ್ವಾ ಅವರು, ಮತ್ತು ಸಮರ್ಥರಿದ್ದಾರೆ. ಈಗಾಗಲೇ 5 ವರ್ಷ ಅವರು ಮಂತ್ರಿಯಾಗಿ ಕೆಲಸ ಮಾಡಿರುವಂತಹ ಅನುಭವ ಇದೆ. ಹೀಗಾಗಿ ಪೂರ್ಣ ಉತ್ತರ ಕರ್ನಾಟಕದ ಜವಾಬ್ದಾರಿ ಮತ್ತು ಅದರ ಉತ್ತರ ಕರ್ನಾಟಕ ರಿಪ್ರೆಸೆಂಟೇಷನ್ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಆಗಿದೆ. ಅದು ನನಗೆ ಗೊತ್ತಿಲ್ಲ. ಅದನ್ನ BP ಹರೀಶ್ ಅವ್ರಿಗೆ ಕೇಳಿ. ಅವರವರ ಹೇಳಿಕೆಗೆ ಅವ್ರ ಜವಾಬ್ದಾರಿ, ಇನ್ನೊಬ್ಬರ ಹೇಳಿಕೆಗೆ ನಾನು ಹೆಂಗ್ ಜವಾಬ್ದಾರಿ ಆಗಿ. ಇಲ್ಲ, ನಾನು ಇನ್ನು 2ನೇ ಹಂತ ಅನ್ನುವಂಥದ್ದು ಏನಿಲ್ಲ ಅಂತ ಅನ್ಸುತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರಿಗೂ ಮಂತ್ರಿ ಸ್ಥಾನ ಸಿಕ್ಕಿದ್ರೆ ಅದು ಲಿಂಗಾಯತ ಸಮುದಾಯದಲ್ಲಿ ಸಿಗ್ತಾ ಇತ್ತು. ಯಾಕಂದ್ರೆ ಪ್ರಬಲ ವೋಟ್ ಬ್ಯಾಂಕ್ ಅಂತ ಹೇಳುವಂತ ಬಿಜೆಪಿಗೆ ಲಿಂಗಾಯತರೆ. ಬಟ್ ಆ ಭಾಗದಲ್ಲಿ ಈ ಬಾರಿ ಕಳೆದ ಬಾರಿನೂ ಪ್ರಹ್ಲಾದ್ ಜೋಶಿ ಅವರು ಇದ್ರಲ್ಲ, ಇದ್ರು ಅಷ್ಟೇ. ಈಗಲೂ ಅವರೇ ಇದ್ದಾರೆ.
ಚೇಂಜ್ ಮಾಡಬಹುದಾಯ್ತು. ಯಾಕೆ ಚೇಂಜ್ ಮಾಡೋದು? ಕೂಬಾನು ಇದ್ರು. ಕೂಬಾ ಅವರು ಕೊನೆಯಲ್ಲಿ ಕಳೆದ 2 ವರ್ಷದಲ್ಲಿ ಮಾಡಿರೋದು ಅಷ್ಟೇ. ಮುಖ್ಯವಾಗಿ ಕ್ಯಾಬಿನೆಟ್ ಸಚಿವರಾಗಿ ಜೋಶಿ ಅವರು ಇದ್ರು, ಉತ್ತಮ ನಿರ್ವಹಣೆ ಮಾಡಿದ್ದಾರೆ, ಹಲವಾರು ಯೋಜನೆಗಳನ್ನ ಉತ್ತರ ಕರ್ನಾಟಕ ತಂದಿದ್ದಾರೆ, ಅದಕ್ಕಾಗಿ ಮಾಡಿದ್ದಾರೆ. ದಲಿತರು ಮತ್ತೆ ಓಬಿಸಿ ನಿರ್ಲಕ್ಷ್ಯ ಆಗಿದೆ, 2 ವರ್ಗಗಳು ಅಂತ ಆರೋಪ. ಸಮಗ್ರ ದೇಶವನ್ನ ನೋಡಿ ಸಚಿವ ಸಂಪುಟ ಆಗುತ್ತೆ. ಕೆಲವು ರಾಜ್ಯಗಳಲ್ಲಿ ಓಬಿಸಿ ಹೆಚ್ಚಾಗಿದ್ದಾರೆ, ಕೆಲವು ರಾಜ್ಯಗಳಲ್ಲಿ ದಲಿತರು ಹೆಚ್ಚಾಗಿದ್ದಾರೆ, ಕೆಲವು ರಾಜ್ಯಗಳಲ್ಲಿ ಓಬಿಸಿ ಮತ್ತು ದಲಿತರ ಇತರರು ಅವಕಾಶ ಸಿಕ್ಕಿದೆ. ನಾವು ಸಮಗ್ರ ಕ್ಯಾಬಿನೆಟ್ ಅನ್ನ ಇಡೀ ದೇಶ ವ್ಯಾಪ್ತಿಯಾಗಿ ನಾವು ಪರಿಗಣಿಸಬೇಕು. ಮತ್ತೆ ಅಲ್ಲಿ ಕ್ಯಾಬಿನೆಟ್ ಮಾಡುವಾಗ ಅದೇ ರೀತಿ ಪರಿಗಣಿಸ್ತಾರೆ. ಒಂದು ಸುದ್ದಿ ಬಂತು, ಪ್ರಹ್ಲಾದ್ ಜೋಶಿ ಅವರು ಬಂದಾಗ ನಾನೇನೋ ಬಾಗ್ಲ ತೆಗಿಲಿಲ್ಲ ಅಂತ. ಒಂದು ಸ್ಪಷ್ಟೀಕರಣ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಅವ್ರು ಬಂದಾಗ ನಾನು ಇರಲಿಲ್ಲ, ಆ ರೂಮಲ್ಲೇ ಇರಲಿಲ್ಲ. ನಾನು ರೂಮಲ್ಲಿ ಇಲ್ಲದೆ ಇರುವಾಗ ಹೆಂಗ್ ಬಾಗ್ಲ ತೆಗಿಬೇಕಂತ ನನಗೆ ಅರ್ಥ ಆಗೋದಿಲ್ಲ. ಆದ್ರಿಂದ ಈ ತಪ್ಪು ಸಂದೇಶ ಹೋಗಿದೆ. ಆ ಥರ ಏನಿಲ್ಲ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೆ. ನಾನೇ ಹೇಳಿದೆ ನಿಮ್ಮ ಮನೆಗೆ ಬರ್ತೀನಪ್ಪ ಅಂತ ಮಾತನ್ನು ಕೂಡ ಹೇಳಿದ್ದೆ. ನಾವು ಅವರು ಬಹಳ ಒಳ್ಳೆಯ ಸಂಬಂಧ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳು ಚರ್ಚೆ ನಡೀತಾ ಇದೆ ಸಾಕಷ್ಟು. ನೀವು ಹೇಳ್ತಾನೆ ಇದ್ದೀವಿ ಇವೆಲ್ಲ ಲೋಕಸಭಾ ಚುನಾವಣೆ ಆಗುವಾಗ ಮಾತ್ರ ಗ್ಯಾರಂಟಿಗಳು, ಅದು ನಿಜ ಆಗ್ತಾ ಇದೆ ಸರ್? ಈಗ ನೋಡಿ, ಗ್ಯಾರಂಟಿಗಳ ಬಗ್ಗೆ ಆಡಳಿತ ಪಕ್ಷದಲ್ಲಿ ಏನೆಲ್ಲ ಗೊಂದಲ ನಡೀತಾ ಇದೆ, ಅದಕ್ಕೆ ಆಡಳಿತ ಪಕ್ಷದವರು ಉತ್ತರ ಕೊಡಬೇಕು. ನಾವು ಅದರ ಮೇಲೆ ಏನು ಕಮೆಂಟ್ ಮಾಡೋದಿಲ್ಲ. ಗ್ಯಾರಂಟಿ ಬೇಕೋ ಬೇಡೋ ಈ ಒಂದು ಜಿಜ್ಞಾಸ ಆಡಳಿತ ಪಕ್ಷದಲ್ಲಿದೆ. ಅದು ಒಂದೇ ಒಂದು ಮಾತು ಅದರಲ್ಲಿ ಬಹಳ ಸ್ಪಷ್ಟವಾಗಿರುವಂತಹದ್ದು ಏನು ಅಂತಂದ್ರೆ, ಈ ಗ್ಯಾರಂಟಿಗಳು ಕೇವಲ ರಾಜಕೀಯ ಲಾಭಕ್ಕಾಗಿ ಅವರು ಮಾಡಿದ್ರು ಅನ್ನುವಂಥದ್ದು ಈ ಚರ್ಚೆ ನಡೆದಿದೆ. ನಮಗೇನು ಲಾಭ ಕೊಟ್ಟಿಲ್ಲ ಗ್ಯಾರಂಟಿಗಳು ಲೋಕಸಭಾದಲ್ಲಿ ಅನ್ನುವಂಥ ಚರ್ಚೆ ನಡೆದಿದೆ. ಚುನಾವಣೆಯ ರಾಜಕೀಯ ಸಲುವಾಗಿ ಮಾಡಿದ್ರು ಅನ್ನುವಂಥದ್ದು ಈ ಚರ್ಚೆಯಿಂದ ಹೊರಬಿದ್ದಿದೆ ಅಂತ ಇಷ್ಟೇ ಹೇಳುತ್ತೆ. ನಮ್ಮ ಪ್ರತಿಭಟನೆ ಅಲ್ಲ, ತನಿಖೆಯಲ್ಲಿ ಇವತ್ತು ಹೆಂಗೆ ತನಿಖೆ ಮಾಡ್ದಂಗೆ ಪುರಾವೆಗಳು ಸಿಗ್ತವೆ. ಅದರಲ್ಲಿ ಉನ್ನತ ಮಟ್ಟದವರು ಇದ್ರೆ ನೈತಿಕ ಹೊಟ್ಟು ಕೊಡಬೇಕಾಗ್ತದೆ. ಅವ್ರು ನಿರಪರಾಧಿ ಅಂತ ಹೇಳ್ಕೊಂಡಿದ್ದಾರೆ. ನಿರಪರಾಧಿ ಇದ್ರೆ ಮತ್ತೆ ಬರ್ಬೋದಲ್ಲ. ಘನತ್ಯಾಜ್ಯ ತೆಗೆದುಕೊಂಡು ಹೋಗಲು ಸರ್ಕಾರ 100 ರೂಪಾಯಿ ವಿಧಿಸ್ತಾ ಇದೆ ಸರ್. ಇದು ಬೆಂಗಳೂರು ವ್ಯಾಪ್ತಿಲಿ ಅಂದ್ರೆ ಬಿಬಿಎಂಪಿ ವ್ಯಾಪ್ತಿಲಿ ಬೆಗರಿಸಸ್ ಇದೆ. ಹೊರತುಪಡಿಸಿ ಮನೆಗೆ 100 ರೂಪಾಯಿ ಟ್ಯಾಕ್ಸ್ ಹಾಕ್ಬೇಕು, ಸ್ವಲ್ಪ ವಸೂಲಿ ಮಾಡಬೇಕು ಅಂತ ನಿರ್ಧಾರ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರು. ಪ್ರಸ್ತಾವನೆ ಇತ್ತು, ಕೈ ಬಿಟ್ಟಿದ್ರು ವಿರೋಧದ ನಡುವೆ. ಈಗ ಮತ್ತೆ ಶುರು ಮಾಡ್ತಾ ಇದ್ದಾರೆ. ನೋಡಿ, ಘನತ್ಯಾಜ್ಯ ವಸ್ತುವಲ್ಲಿ ಮೊದಲಿಂದನೂ ಕೂಡ ಬೆಂಗಳೂರಿನಲ್ಲಿ ವ್ಯವಸ್ಥೆ ಕೆಟ್ಟೋಗಿದೆ, ಎಡವಿದೆ. ಮತ್ತೆ ಘನತ್ಯಾಜ್ಯ ವಸ್ತು ಅದನ್ನ ನಿರ್ವಹಣೆಯಲ್ಲಿ ದುಡ್ಡು ಮಾಡುವಂತ ಒಂದು ದಂಧೆಗಳು ಹಿಂದೆಲ್ಲ ನಡೆದಿದೆ. ಎರಡನೇದಾಗಿ ಈ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಬಿಬಿಎಂಪಿಯಲ್ಲೂ ಹಣ ಇಲ್ಲ, ಸ್ಯಾಲರಿ ಕೊಡಕ್ಕೆ ಹಣ ಇಲ್ಲ ಇಲ್ಲಿ ಬಿಬಿಎಂಪಿಯಲ್ಲಿ. ಹೀಗಾಗಿ ಅವ್ರಿಗೆ ಕಸ ತೆಗೆಯೋದು ಕೂಡ ಭಾರ ಆಗಿದೆ ಅನ್ಸುತ್ತೆ. ನಾನು ಬಿಬಿಎಂಪಿಗೆ ಕಸ ತೆಗೆಯೋದು ಕೂಡ ಭಾರ ಆಗಿದೆ ಅಂತ ಅನಿಸ್ತಾ ಇದೆ. ಇದು ದುರ್ದೈವ. ಬೆಂಗಳೂರಿನ ನಾಗರಿಕರು ಯೋಚನೆ ಮಾಡಬೇಕು, ಎಂಥ ಸರ್ಕಾರ ತಂದಿದ್ದೇವೆ. ನಮ್ಮ ಕಸವನ್ನ ಎತ್ತುವಕ್ಕೆ ಸಾಧ್ಯ ಇಲ್ಲದಿರುವಂತಹ ಒಂದು ಸರ್ಕಾರವನ್ನ ತಂದಿದ್ದೇವೆ ಅನ್ನುವಂಥದ್ದು ಬೆಂಗಳೂರು ನಾಗರಿಕರು ಚಿಂತನೆಯನ್ನು ಮಾಡಬೇಕು. ಗ್ಯಾರಂಟಿ ಹಣ ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಯ ಆಗ್ತಾ ಇದೆ. ಅದು ಎಲ್ಲವೂ ನಿಂತಿದೆ, ಬರೀ ಘನತ್ಯಾಜ್ಯ ವಸ್ತು ಅಲ್ಲ, ಸಂಪೂರ್ಣ ಅಭಿವೃದ್ಧಿನೇ ನಿಂತು ಹೋಗಿದೆ. ಸಂಪೂರ್ಣವಾಗಿ ಇರಿಗೇಷನ್ ಕೆಲಸ ಆಗ್ತಾ ಇಲ್ಲ, ಗ್ರಾಮೀಣ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಆಗ್ತಾ ಇಲ್ಲ, ರಸ್ತೆಗಳ ನಿರ್ಮಾಣ ಆಗ್ತಾ ಇಲ್ಲ, ಕೆರೆ ಕಟ್ಟೆಗಳ ಕೆಲಸ ಆಗ್ತಾ ಇಲ್ಲ, ಶಾಲಾ ಬಿಲ್ಡಿಂಗ್ ಆಗ್ತಾ ಇಲ್ಲ, ಸ್ಯಾಲರಿಗಳು ಸರಿಯಾಗಿ ಕೊಡ್ತಾ ಇಲ್ಲ, ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ. ಬಹಳ ಕಷ್ಟದಲ್ಲಿ ಅಧೋಗತಿಗೆ ಹೋಗಿದೆ ಈ ರಾಜ್ಯ. ಇಷ್ಟೆಲ್ಲ ಆದರೂ ಏನಾಗಿಲ್ಲ ಅನ್ನೋ ರೀತಿಯಲ್ಲಿ ರಾಜ್ಯದ ಆಡಳಿತ ಮಾಡುವಂತಹ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಸದಸ್ಯರು ಓಡಾಡ್ತಾ ಇದ್ದಾರೆ. ಸರ್, ಈಗ ನಿಮ್ಮ ಕ್ಷೇತ್ರಕ್ಕೆ ಯಾರು ಉತ್ತರಾಧಿಕಾರಿ ಅಂತ ಅದು ಪಕ್ಷ ತೀರ್ಮಾನ ಮಾಡುತ್ತೆ. ನಿಮ್ಮ ಕುಟುಂಬದಿಂದ ಯಾರಿಗಾದ್ರೂ ಟಿಕೆಟ್ ಕೊಡೋಕೆ? ನಮ್ದಂತೂ ಯಾವುದು ಪ್ರಪೋಸಲ್ ಇಲ್ಲ. ಕುಟುಂಬ ತೀರ್ಮಾನ ಮಾಡಿ, ಸಾರಿ, ಪಕ್ಷ ತೀರ್ಮಾನ ಮಾಡಿ. ಪಕ್ಷ ತೀರ್ಮಾನ ನಿಮ್ಮ ಮಗನ ಹೆಸರು ಕೇಳಿ ಸಹಜವಾಗಿ
ಮುಖ್ಯಮಂತ್ರಿ ಮಗ ಅಂದ್ರೆ ಕೇಳಿ ಬರ್ತದೆ, ಕೇಳಿ ಬಂದ ತಕ್ಷಣ ಆಗೋದಿಲ್ಲ. ಇವೆಲ್ಲ ನಾವು ನೋಡಿದ್ದೀವಿ. ನೀವು ಸುಮ್ಮನೆ ಕಾಂಟ್ರವರ್ಸಿ ಮಾಡಕ್ಕೆ ಹೋಗಬೇಡಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಮಿಂದ ಏನು ಅಪೇಕ್ಷೆ ಇಲ್ಲ. ಪಕ್ಷ ಯಾರು ಗೆಲ್ತಾರೆ ಅನ್ನೋದನ್ನ ಸರ್ವೆ ಮಾಡಿ ಅವ್ರು ತೀರ್ಮಾನ ಮಾಡ್ತಾರೆ. ಯಾರಿಗೇ ಕೊಟ್ಟರು, ಪಕ್ಷ ಯಾರಿಗೇ ಕೊಟ್ಟರು ಗೆಲ್ಲಿಸುವಂತ ಕೆಲಸವನ್ನು ನಾನು ಮಾಡ್ತೀನಿ. ಉದಾಸಿಯವರ ಹೆಸರು ಕೇಳಿ ಬರ್ತಾ ಇದೆ, ಶಿವಕುಮಾರ್ ಅಲ್ಲಿ ಯಾರು ಪಕ್ಷ ಯಾರು ಕೊಡ್ಲಿ, ಶಿವಕುಮಾರ್ ಉದಾಸಿ ಅವರು ಕೊಡ್ಲಿ ಅಥವಾ ಯಾರಾದರೂ ಕೊಡ್ಲಿ, ಏನ್ ತಪ್ಪಿಲ್ಲ. ಕ್ಷೇತ್ರ ಕೈ ಬಿಟ್ಟು ಹೋಗಲ್ಲ, ಆತಂಕ ಸಹಜವಾಗಿ ಎಲ್ಲ ರಾಜಕಾರಣಿಗಳಿಗೂ ಇದೆ. ಏನ್ ನನ್ಗೆ ಯಾವ ಆತಂಕ ಇಲ್ಲ. ಅದು ವಿಶೇಷವಾಗಿ ನನ್ನ ಕ್ಷೇತ್ರ, ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾನು ಶಾಸಕನಾಗೇ ಇರಬೇಕು ಅಂತಿಲ್ಲ. ಆ ವಿಶ್ವಾಸ ನನ್ನ ಕ್ಷೇತ್ರದ, ನನ್ನ ಮಹಾ ಜನತೆ ಏನಿದೆ ನನ್ನ ಕ್ಷೇತ್ರದ್ದು, ರಾಜಕೀಯ ಮೀರಿ ಸಂಬಂಧ ಇದೆ. ಬಹಳ ಒಂದು ಪರಿವಾರದ ಭಾವನಾತ್ಮಕವಾದ ಸಂಬಂಧ ಇದೆ, ಬೇರೆನೇ ಇದೆ. ಯಾರೇ ಶಾಸಕರಾದ್ರೂ ಕ್ಷೇತ್ರ ಕೈ ಬಿಟ್ಟು ಹೋಗಲ್ಲ. ಯಾರೇ ಶಾಸಕರಾಗ್ಲಿ, ಅಲ್ಲಿ ಆದವ್ರ ಮಂತ್ರಿಗಳಾಗ್ಲಿ, ಏನಾದ್ರೂ ಆದ್ರೂ ಆ ಕ್ಷೇತ್ರ ನನ್ನ ಕೈ ಬಿಟ್ಟು ಹೋಗಲ್ಲ. ಮನೆಗೆ ನಾನು ಎಲ್ಲರ ಮನೆಯ ಅಣ್ಣ ತಮ್ಮ ಸದಸ್ಯನ. ಈಗ ಮಾತು ಕೇಳಿದ್ರೆ ಲೋಕಸಭಾ ಚುನಾವಣೆ ಆದ ನಂತರ ಈ ಕಾಂಗ್ರೆಸ್ ಗೌರ್ಮೆಂಟ್ ಕೆಲವೊಂದಿಷ್ಟು ಬದಲಾವಣೆ ಆಗ್ತಿದೆ. ಬಿಜೆಪಿ ಏನಾದರೂ ಆ ತರ ಒಂದು ಆಕ್ಟಿವಿಟಿ ಕಾಂಗ್ರೆಸ್ ನಲ್ಲಿ ಅಸ್ಥಿರತೆ ಆದ್ರೆ ಅದರ ಲಾಭ ಪಡ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗುತ್ತಾರಾ ದೋಸ್ತಿಗಳು? ನೋಡಿ, ಕಾಂಗ್ರೆಸ್ ಪಕ್ಷ ಭ್ರಮೆಯಲ್ಲಿದ್ರು. ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ, 200 ದಾಟಲ್ಲ, ಎಲ್ಲ ಮಾತಾಡಿದ್ರು. ಖಂಡಿತ ನಮ್ಮ ನಿರೀಕ್ಷಿತಕ್ಕಾಗಲಿದ್ರು ಕೂಡ ಸರ್ಕಾರ ಅಂತೂ ಮಾಡಿದ್ದೀವಿ. ಮತ್ತು ನಮ್ಮ ಕೋಲಿಷನ್ ಪಾರ್ಟ್ನರ್ಸ್ ಬಹಳ ಗಟ್ಟಿಯಾಗಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದರ ಪರಿಣಾಮ ಏನು ಗಟ್ಟಿ ಸರ್ಕಾರ ಆಗಿದೆ. ಅದರ ಟರ್ಮರ್ಸ್ಗೆ ಏನಂತಾರೆ, ಭೂಕಂಪನ ವಿರೋಧ ಪಕ್ಷದಲ್ಲಿ ಆಗುತ್ತೆ. ಕಾದು ನೋಡಿ, ಅದಾದಾಗ ನಿಮ್ಗೆ ನನ್ಗಿಂತ ಮುಂಚೆ ನಿಮ್ಗೆ ಮಾಹಿತಿ ಸಿಗುತ್ತೆ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.